ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗ್ತಿಲ್ಲ, ಏಜ್ ಆಗ್ತಾ ಇದೆ, 28 ಆಯಿತು, 29 ವರ್ಷ ಆಯಿತು, 30 ವರ್ಷ ಆಯಿತು, 35 ವರ್ಷ ಆದರೂ ಕೂಡ ಮದುವೆ ಆಗ್ತಿಲ್ಲ ಅನ್ನುವಂಥ ಹೆಣ್ಮಕ್ಳಿಗೆ ಯಾವ ಸಮಸ್ಯೆಗೆ ಮದುವೆ ಆಗ್ತಿಲ್ಲ, ಯಾವ್ಯಾವ ಕಾರಣದಿಂದ ಅವ್ರಿಗೆ ಓದಿದ್ದಾರೆ, ಕೆಲಸಕ್ಕೆ ಹೋಗ್ತಾರೆ, ಕೈ ತುಂಬ ದುಡ್ಡು ದುಡಿತಾರೆ, ಮನೆ ಹೊಲ ಗದ್ದೆ ಸೈಟು ಕಾರು ಎಲ್ಲ ಇದೆ, ಆದರೆ ಹೆಣ್ಮಕ್ಳು ಮದುವೆ ಆಗ್ತಿಲ್ಲ. ಯಾವ ಸಮಸ್ಯೆ, ಯಾವ ತಪ್ಪಿಗೆ ಈ ಜನ್ಮದವ್ರ ಹೆಣ್ಮಕ್ಳು ಮದುವೆ ಆಗ್ತಿಲ್ಲ ಅನ್ನೋ ವಿಚಾರನ ಮತ್ತು ಯಾವ್ಯಾವ ದೋಷಗಳಿಗೆ ಯಾವ್ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂಥೇಳಿ ನಿನ್ನೆ ಸಂಚಿಕೆಯಲ್ಲಿ ತ್ರಿಶಕ್ತಿ ದೀಪಚಕ್ರ ಆರಾಧನೆ ಅಂಥೇಳಿ ನಿಮಗೆ ತಿಳಿಸ್ಕೊಟ್ಟಿದೆ. ಯಾರು ಈ ಚಕ್ರ ಆರಾಧನೆ ಮಾಡ್ತಾರೋ, ದೀಪಚಕ್ರ ಆರಾಧನೆ ಮಾಡ್ತಾರೋ ಅವರಿಗೆ ಈ ಜನ್ಮದಲ್ಲಿ ಯಾವ ಗಂಡು ಸಿಗಬೇಕು ಅವನೇ ಗಂಡನಾಗಿ ಬರ್ತಾನೆ, ಡೈವರ್ಸ್ ಆಗಲ್ಲ, ಗಂಡ ಹೆಂಡತಿ ಬೇರೆ ಆಗಲ್ಲ, ಸಂತಾನದಲ್ಲಿ ದೋಷ ಇರೋದಿಲ್ಲ, ಅತ್ತೆ ಮಾವದಿರು ನಾದ್ನೀರು ಮೈದ್ಯರು ಕಾಟ ಇರೋದಿಲ್ಲ, ಯಾವ ಗಂಡ ಬೇಕೋ ಈ ಜನ್ಮದಲ್ಲಿ ಅದು ಸಿಗೋ ಹಾಗೆ ಆ ದೀಪಚಕ್ರ ಆರಾಧನೆ ಮಾಡುತ್ತೆ ಅಂತ ನಿನ್ನೆ ಸಂಚಿಕೆ ನಾನು ತಿಳಿಸ್ಕೊಟ್ಟಿದ್ದೆ. ಈ ದೀಪಚಕ್ರ ಆರಾಧನೆ ಬರೀ ಹೆಣ್ಮಕ್ಳಿಗೆ ಮಾತ್ರ ನಿನ್ನೆ ಹೇಳ್ಕೊಟ್ಟಿದ್ದು. ಗಂಡು ಮಕ್ಕಳಿಗೆ ಇನ್ನೊಂದು ಸಲ ಮಾಡ್ತೀನಿ ಬೇರೆ ರೀತಿಯಲ್ಲಿ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಭಾಳ ಗಂಭೀರವಾದ ಸಮಸ್ಯೆ, ಪ್ರತಿಯೊಬ್ಬರು ಅದನ್ನು ಥಿಂಕ್ ಮಾಡಬೇಕು. ಕೃತಯುಗದಲ್ಲಿ ದೇವತೆಗಳು ಜನರ ಜೊತೆಲೇ ವಾಸ ಮಾಡ್ತಿದ್ರು. ಕೃತಯುಗದಲ್ಲಿ ದೇವಸ್ಥಾನಗಳಿರಲಿಲ್ಲ, ಪೂಜೆ ಜಪ ತಪಗಳು ಇರಲಿಲ್ಲ. ಯಾಕೆಂದರೆ ಜನಗಳ ಜೊತೆ, ಪಬ್ಲಿಕ್ ಜೊತೆಗೆ ದೇವತೆಗಳು ವಾಸ ಮಾಡ್ತಾಯಿದ್ರು. ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ಸುಳ್ಳಿಲ್ಲ, ಮೋಸ ಇಲ್ಲ, ತೊರಡೆ ಇಲ್ಲ, ಅನ್ಯಾಯ ಇಲ್ಲ, ಲಂಚ ಇಲ್ಲ, ಎಂಥದ್ದಿಲ್ಲ. ಆವಾಗ ಸತ್ಯ, ಪೂರ್ತಿ ಸತ್ಯ ಇದ್ದರಿಂದ ದೇವತೆಗಳು ಜನಗಳ ಜೊತೆ ವಾಸ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಕೃತ ಅದೇ ಸತ್ಯ, ಸತ್ಯಯುಗ ಮುಗಿದ ಮೇಲೆ, ಪ್ರಳಯ ಆದಮೇಲೆ ತ್ರೇತಾಯುಗದಲ್ಲಿ ಪ್ರಾರಂಭ ಆಯಿತು. ತ್ರೇತಾಯುಗದಲ್ಲಿ ರಾಮನ ಜನನ ಆಯಿತು, ರಾವಣರ ಯುದ್ಧ ಆಯಿತು. ತ್ರೇತಾಯುಗದಲ್ಲಿ ಆಸ್ತಿಗೋಸ್ಕರ, ಒಂದು ಹೆಣ್ಣಿಗೋಸ್ಕರ ಗಲಾಟೆಗಳು, ಅದು ಇದು ಆಗಿ ಯುದ್ಧ ಎಲ್ಲ ನಡೆದೋಯಿತು. ಆಗ ದೇವತೆಗಳು ನಮ್ಮ ಜೊತೆ ಇರ್ತಿರ್ಲಿಲ್ಲ. ಯಾವಾಗ ಅಧರ್ಮ ಜಾಸ್ತಿ ಆಯಿತು, ದೇವತೆಗಳಿರಲಿಲ್ಲ. ಆಗ ರಾಮನೇ ಸ್ವತಃ ಮಂಡಲಿ ಲಿಂಗ ಮಾಡಿ ಪೂಜೆ ಮಾಡ್ದ ಶಿವನ ರಾಮೇಶ್ವರದಲ್ಲಿ. ಹೀಗೆ ದೇವತೆಗಳಿಗೆ ದೇವಸ್ಥಾನಗಳು ಬಂತು. ದೇವತೆಗಳು ಜೊತೆಲಿ ವಾಸ ಮಾಡ್ತಿದ್ದವರು ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ದೇವತೆಗಳ ಜೊತೆಲಿ ವಾಸ ಮಾಡೋಕ್ಕಾಗ್ತಿರ್ಲಿಲ್ಲ. ಆಗೆಲ್ಲ ದೇವಸ್ಥಾನಗಳು, ಗುಡಿ ಗೋಪುರಗಳೆಲ್ಲ ಶುರುವಾಗೋಯಿತು. ಯಾವಾಗ ತ್ರೇತಾಯುಗ ರಾಮನ ಕಾಲದಲ್ಲಿ. ರಾಮ ಹುಡ್ತಾ ಬೆಳೆದ, ರಾಮನ ಕಾಲ ಆಯಿತು, ಪ್ರಳಯ ಆಗೋಯಿತು, ಕೃಷ್ಣಾವತಾರ ಆಯಿತು, ದ್ವಾಪರ ಯುಗ. ದ್ವಾಪರ ಯುಗದಲ್ಲೂ ಕೂಡ ಭಗವಂತ ಜೊತೆಲಿ ವಾಸ ಮಾಡ್ತಿರ್ಲಿಲ್ಲ. ಅಲ್ಲೂ ಕೂಡ ಈ ರಾಜ್ಯ ನಂದು, ಈ ಸೈಟ್ ನಂದು, ಈ ಜಮೀನು ನಂದು, ಈ ದೇಶ ನಂದು ಅಂತೇಳಿ ಅಣ್ಣ ತಮ್ಮಂದಿರದಲ್ಲೇ ದೊಡ್ಡ ಗಲಾಟೆ. ಆಗ ತುಂಬ ಸಭೆಯಲ್ಲೇ ದ್ರೌಪದಿಯನ್ನು ರೇಪ್ ಮಾಡ್ತಾರೆ. ಎಷ್ಟು ಅಧರ್ಮ ಇತ್ತು ಕೃಷ್ಣನ ಕಾಲದಲ್ಲಿ. ಆಗ ಮಡಿ ಇಲ್ಲ, ಮೈಲಿಗೆ ಇಲ್ಲ, ಗೌರವ ಇಲ್ಲ, ಎಂಥದೂ ಇಲ್ಲ. ಈ ಕಲಿಯುಗದಲ್ಲಿ ಕೃಷ್ಣನ ಯುಗ ಮುಗೀತು, ದ್ವಾಪರ. ಈ ಕಲಿಯುಗದಲ್ಲಿ ಎಲ್ಲೆಲ್ಲೂ ಮೈಲಿಗೆ, ಎಂಜಲು. ತಂದೆನೇ, ಮೊನ್ನೆ ಯಾವುದೋ ಟಿ ವಿಲಿ ತೋರಿಸ್ತಾ ಇದ್ರು, ತಂದೆನೇ ಮಗಳ ಜೊತೆ ದೇಹ ಸಂಪರ್ಕ ಮಾಡಿ ಆ ಹುಡುಗಿನ ಪ್ರೆಗ್ನೆಂಟ್ ಮಾಡಿಬಿಟ್ಟಿದ್ದಾನೆ. ಆ ಹುಡುಗಿ ತುಂಬ ಗರ್ಭಿಣಿ, ಮದುವೆನೇ ಆಗಿಲ್ಲ. ಸ್ವಂತ ತಂದೆ ಮಗಳು ಗರ್ಭಿಣಿಯಾಗಿದ್ದಾಳೆ. ಟಿ ವಿಲೆಲ್ಲ ತೋರಿಸ್ತಾ ಇದ್ರು. ನೋಡಿ ಕಲಿಯುಗ ಹೇಗಿದೆ ನೋಡಿ. ಅಣ್ಣ ತಂಗಿರೇ ಮದುವೆ ಮಾಡ್ಕೋತಾ ಇದ್ದಾರೆ. ಗಂಡ ಇದ್ದಾನೆ, ಆದರೂ ಗಂಡನ ಜೊತೆ ಇದ್ದು ಇನ್ನೊಬ್ಬನ ಜೊತೆ ದೇಹ ಸುಖ ತಗೊಳ್ತಾರೆ. ಹೆಂಡತಿ ಇದ್ದು ಕೂಡ ಇನ್ನೊಬ್ಬ ಸ್ತ್ರೀ ಜೊತೆ ಹೋಗಿ ಮಲಗ್ತಾನೆ. ಕದಿಯೋದು, ಸುಳ್ಳು, ಮೋಸ, ವಂಚನೆ, ಡ್ರಗ್ಸು, ಕೊಲೆ, ಅತ್ಯಾಚಾರ, ಅನ್ಯಾಯ ತುಂಬಿ ತುಳುಕ್ತಾ ಇದೆ ಕಲಿಯುಗದಲ್ಲಿ, ಮೂಲೆಗಳಲ್ಲಿ. ಈ ಥರ ಅಧರ್ಮ ಇದ್ದಾಗ ಮಡಿ ನಡೆಯಲ್ಲ ಜಗತ್ತಿನಲ್ಲಿ. ನೀವೆಷ್ಟೇ ಸಲ ಸ್ನಾನ ಮಾಡಿದ್ರೂ ಮಡಿ ಆಗಲ್ಲ, ಎಲ್ಲವೂ ಮೈಲಿಗೆ. ಆಯಿತು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತ್ರಿಕಾಲ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ, ನಾನು ಯಾವನೋ ಬಂದು ಮುಟ್ಟಿಸ್ಕೊಂಡ್ಬಿಡ್ತಾನೆ. ಅಥವಾ ಮನೇಲಿ ಸೂತ್ಕ ಬಂತು, ಯಾರೋ ಸತ್ತೋದ್ರು, ಸೂತ್ಕ ಬಂತು, ಯಾವುದೋ ಹೆಣ್ಣು ಹುಡುಗಿ ಮೆಚೂರ್ಡ್ ಆದ್ಲು,
ಪುರುಡು ಬಂತು. ಸೂತ್ಕ ಬೇರೆ ಪುರುಡು ಬೇರೆ. ಯಾವುದೋ ಮನೇಲಿ ಮಗು ಹುಟ್ಬಿಡ್ತು. ಮಗು ಹುಟ್ಟಿದಕ್ಕೂ ಪುರುಡು ಬಂತು, ಸೂತ್ಕ ಅಲ್ಲ, ಪುರುಡಾಯಿತು, ಮೈಲಿಗೆ ಆಯಿತು. ಹೀಗಾಗಿ ಕಲಿಯುಗದಲ್ಲಿ ಮೈಲಿಗೆ ಜಾಸ್ತಿ ಆಗೋದ್ರಿಂದ ಪವಿತ್ರತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ದಿನ ಸಾಲಿಗ್ರಾಮ ಪೂಜೆ ಮಾಡೋದು, ರುದ್ರ ಚಮಕ ಶ್ರೀ ಸೂಕ್ತ ಪುರುಷ ಸೂಕ್ತ ಅಲ್ಲೇ ಹೇಳೋದು, ಜಾಬ್ಗೆ ಹೋಗ್ಬಿಟ್ಟು ಅಲ್ಲಿ ಲಂಚ ತೊಗೊಳೋದು, ಇನ್ನೊಬ್ಬರು ತೊಂದರೆ ಕೊಡೋದು, ಲಂಚ ತೊಗೊಳೋದು, ಇನ್ನೊಬ್ಬರು ತೊಂದರೆ ತೊಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟಾಗ ಅಪಪ್ರಚಾರ ಮಾಡೋದು. ಇಷ್ಟೆಲ್ಲ ಮಾಡ್ತಿದ್ರೆ ಅವ್ನು ದಿನನಿತ್ಯ ಮೈಲಿಗೆ ಆದಂಗೆ. ಅವನು ಎಷ್ಟೇ ಪೂಜೆ ಮಾಡೋದು, ಸಾಲಿಗ್ರಾಮ ಪೂಜೆ ಮಾಡಿದ್ರು, ದೇವರ ಅರ್ಚನೆ ಮಾಡಿದ್ರು ಕೂಡ ಅವನು ಮಡಿ ಆಗಲ್ಲ, ಪುಣ್ಯ ಸಿಗೋದಿಲ್ಲ. ಯಾಕೆಂದರೆ ಇಲ್ಲೆಲ್ಲ ಒಳ್ಳೇದು ಮಾಡಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೆಟ್ಟ ನಡ್ಕೊಳ್ಳೋದು, ಮೈಲಿಗೆನೇ ಅದು. ದಿನ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಕುಡಿಯೋದು, ಸೇದೋದು, ಕಂಡವ್ರ ಜೊತೆ ಹೋಗಿ ಸೆಕ್ಸ್ ಮಾಡೋದು, ಇದೆಲ್ಲ ಮಾಡಿದಾಗ ಅವನು ಮಡಿ ಆಗಕ್ಕೆ ಸಾಧ್ಯ ಇಲ್ಲ. ದಿನ ಸ್ನಾನ ಮಾಡೋದು, ಪೂಜೆ ಮಾಡೋದು, ಬಾಯಿ ಬಂದರೆ ಕೆಟ್ಟ ಮಾತಾಡೋದು, ಬಾಯಿ ಹೊಲಸಾಯಿತು, ಶರೀರ ಸ್ನಾನ ಆಯಿತು, ಪೂಜೆ ಮಾಡೋದು, ಬಾಯಿ ಬರೀ ಕೆಟ್ಟ ಪದಗಳು ಬರ್ತದೆ. ಅವನು ಮಡಿಯಲ್ಲ, ಅಂಥವನಿಂದ ಏನೂ ಲಾಭ ಇಲ್ಲ. ಸ್ನಾನ ಮಾಡೋದು, ಪೂಜೆ ಮಾಡೋದು, ಅಲ್ಲಿ ಹೋಗಿ ತಿನ್ನಬಾರ್ದೆಲ್ಲ ತಿನ್ನೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಮಾಡಬಾರ್ದು ಕೆಲಸ ಮಾಡೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಎಲ್ಲ ಮಾಡೋದು, ಕದಿಯೋದು, ಕೊಲೆ ಮಾಡೋದು, ರೇಪ್ ಮಾಡೋದು, ಇದೆಲ್ಲ ಮಾಡಿದಾಗ ನಾವು ಮಾಡಿದಂಥ ಪುಣ್ಯ ನಾಶ ಆಗಿಬಿಡ್ತದೆ, ನಶಿಸಿ ಹೋಗ್ಬಿಡುತ್ತೆ. ಆದ್ದರಿಂದ ಇವತ್ತು ನಾವು ಯಾರು ಪವಿತ್ರವಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು. ಎರಡನೇದು, ಈಗಿನ ಕಾಲದಲ್ಲಿ ಮನೇಲಿ ಹೆಣ್ಮಕ್ಳು ಮೆನ್ಸಸ್ ಆಗ್ತಾರೆ. ಈಗ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಹೆಂಡತಿ ಮೆನ್ಸಸ್ ಆಗಿಬಿಟ್ಲು, ಅಡುಗೆ ಮಾಡೋರಿಲ್ಲ ಗಂಡಂಗೆ. ಅವಳೇನು ಮಾಡ್ತಾರೆ, ಸ್ನಾನ ಮಾಡ್ಕೊಂಬಂದು ಇನ್ನೂ ಬ್ಲೀಡಿಂಗ್ ಆಗ್ತಾನೇ ಇರ್ತದೆ 5 ದಿನದ ತನಕ. ಆ ಬ್ಲೀಡಿಂಗ್ ಹಾಕುವಾಗಲೇ ಮುಟ್ಟಾಗಿರುವಾಗಲೇ ಗಂಡಂಗೆ ಅಡುಗೆ ಮಾಡಿ ಬಡಿಸ್ತಾಳೆ, ಅತ್ತೆ ಮಾದ್ರು ಊಟ ಬಡಿಸ್ತಾಳೆ. ಮೇಲಿಗೆ ಆಗಿದ್ರು ಕೂಡ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾಳೆ, ಎಲ್ಲರೂ ಮುಟ್ಟಿಸ್ಕೊತಾಳೆ. ಮುಟ್ಟಾಗಿದ್ರು ಕೂಡ ಮನೇಲಿ ತಾನೇ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸ್ತಾಳೆ, ದೀಪ ಹಚ್ತಾಳೆ. ಹೀಗೆ ಮೈಲಿಗೆ ಆಗಿ ನಾವೇನು ಅಂದ್ಕೊಂಡಿದ್ದೀವೋ ಅದು ಗಳಿಸ್ತಿಲ್ಲ. ಹಾಗಿದ್ರೆ ಮೂಲ ಕಾರಣ ಏನು? ಇವತ್ತಿನ ಸಂಚಿಕೆಯಲ್ಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಒಂದು ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾರೆ, ಉದ್ಧಾರ ಆಗ್ತಿಲ್ಲ, ಅವ್ರು ಅಂದ್ಕೊಂಡಂಗೆ ಏಳಿಗೆ ಆಗ್ತಿಲ್ಲ. ಒಳ್ಳೆ ಪೊಸಿಷನಲ್ಲಿದ್ದಾನೆ, ಒಳ್ಳೆ ಸಂಬಳ ತಗೋತಾನೆ, ಒಳ್ಳೆ ಉದ್ಯೋಗದಲ್ಲಿದ್ದಾನೆ, ಮನುಷ್ಯಗೆ ಶಾಂತಿ ಇಲ್ಲ, ಏಳಿಗೆ ಆಗ್ತಿಲ್ಲ. ಇದೆಲ್ಲ ಕೋಟಿಗಟ್ಟಲೆ ಆಸ್ತಿ ಇದೆ, ಕಾರು ಬಂಗ್ಲೆ ಮನೆ ಒಡವೆ ವಸ್ತ್ರ ವೈಢೂರ್ಯ ಎಲ್ಲ ಇದೆ, ಆರೋಗ್ಯ ಇಲ್ಲ, ಏಳಿಗೆ ಆಗ್ತಿಲ್ಲ. ಕಾರಣ ಏನು ಅಂತ ಬಂದಾಗ, ದೇಹ ಶುದ್ಧಿ ಆಗ್ತಾ ಇದೆ. ದಿನ ಸ್ನಾನ ಮಾಡಿ ಸೆಂಟ್ ಹಾಕೋತೀವಿ, ಪರ್ಫ್ಯೂಮ್ ಸೆಂಟಲ್ಲಿ ಹಾಕೊಂಡು ಘಮಘಮ ಅಂತಿರ್ತೀವಿ, ಮನಸ್ಸು ಘಮಘಮ ಅನ್ನೋದಿಲ್ಲ. ಮನಸ್ಸಿನಲ್ಲಿ ಕೆಟ್ಟ ಯೋಚನೆ, ಕೆಟ್ಟ ಭಾವನೆಗಳು, ಮತ್ತು ಏನೇನು ಮಾಡಬಾರ್ದು ಅದೆಲ್ಲ ಮಾಡಬೇಕು ಅಂತ ಒಂದು ತಿಂಗಳಿಗಾಗೋಷ್ಟು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಮನಸ್ಸು ಆಗಲೇ ಮಲಿನ ಕೂತ್ಬಿಟ್ಟಿರ್ತದೆ. ನೀವು ಅಭಿಷೇಕ ಮಾಡಿದ್ರೂ ವೇಸ್ಟು, ಅರ್ಚನೆ ಮಾಡಿದ್ರೂ ವೇಸ್ಟು, ಹೋಮ ಮಾಡಿದ್ರೂ ವೇಸ್ಟು, ದಾನ ಕೊಟ್ಟರು ವೇಸ್ಟು. ಭಾವಶುದ್ಧಿ ಇಲ್ಲದ ಪೂಜೆ, ಭಾವಶುದ್ಧಿ ಇಲ್ಲದ ದಾನ, ಭಾವಶುದ್ಧಿ ಇಲ್ಲದ ಪ್ರಾಯಶ್ಚಿತ್ತ ವೇಸ್ಟ್ ಅಂತ ಹೇಳುತ್ತೆ ಮನುಶ್ರುತಿ ಅನ್ನೋ ಗ್ರಂಥದಲ್ಲಿ. ಮನು ಅನ್ನೋ ಗ್ರಂಥ ಮನುಶ್ರುತಿನಲ್ಲಿ ಮನು ಚಕ್ರವರ್ತಿಗಳು ಹೇಳ್ತಾರೆ, ನೀನು ಸ್ನಾನ ಮಾಡಿದವರು ಪರವಾಗಿಲ್ಲ, ಭಾವಶುದ್ಧಿ ಇರಬೇಕು. ಭಾವನೆ ಶುದ್ಧಿ ಇಲ್ಲ ಅಂದರೆ ನೀನು ಏನೇ ಅಲಂಕಾರ ಮಾಡಿ ಪೂಜೆ ಮಾಡು, ಭಾಳ ವೈಭವದಲ್ಲಿ ಮಾಡೋದು ಕೂಡ ಅದು ಸರ್ಕಸ್, ಅದೊಂದು ಆಡಂಬರ ಅಷ್ಟೇ. ದಿನ ಮಂತ್ರ ಹೇಳ್ತಾ ಇದ್ದೀನಿ, ನೀವು ಹೇಳ್ಕೊಟ್ಟು ಮಂತ್ರ ಹೇಳ್ತೀನಿ ಗುರುಗಳೇ ದಿನ, ನನಗಿನ್ನು ಒಳ್ಳೇದಾಗ್ತಿಲ್ಲ. ತಂತ್ರ ಮಾಡ್ತಾಯಿದ್ದೀನಿ, ಒಳ್ಳೇದಾಗ್ತಿಲ್ಲ. ಯಂತ್ರ ಬರೆದು ಪೂಜೆ ಮಾಡ್ತಾಯಿದ್ದೀನಿ, ಒಳ್ಳೇದಾಗ್ತಿಲ್ಲ. ದಾನ ಮಾಡ್ತಾಯಿದ್ದೀನಿ, ಒಳ್ಳೇದಾಗ್ತಿಲ್ಲ. ಯಾಕೆ ಒಳ್ಳೇದಾಗ್ತಿಲ್ಲ? ಇಷ್ಟೆಲ್ಲ ದಾನದಿಂದ ಆಗಲಿಲ್ಲ ಅಂದರೆ ಮಂತ್ರದಿಂದಲಾದರೂ ಒಳ್ಳೇದಾಗಬೇಕು. ಮಂತ್ರದಿಂದ ಆಗಲಿಲ್ಲ ಅಂದರೆ ತಂತ್ರದಿಂದನಾದರೂ ಆಗಬೇಕು. ತಂತ್ರದಿಂದಲೂ ಆಗಲಿಲ್ಲ ಅಂದರೆ ಯಂತ್ರದಿಂದನೂ ಆಗಬೇಕು. ಇದು ಯಾವುದೂ ಆಗಲಿಲ್ಲ ಅಂದರೆ ನಮ್ಮಲ್ಲೇನೋ ದೋಷ ಇದೆ. ಏನದು ದೋಷ? ನಾನು ಒಂದು ಪೂಜೆ ಮಾಡ್ತಾಯಿದ್ದೀನಿ, ನಾನು ಒಂದು ಸುಮಾರು 25 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ.
ರೋಗಬಾಧೆ ಸಾಲಬಾಧೆ ಎಲ್ಲ ಇದೆ ಅಂತ ಹೇಳ್ತಾನೊಬ್ರು. 20 ವರ್ಷದ ಹೆಂಗೆ ಪೂಜೆ ಮಾಡ್ತಿದ್ದಾರೆ ಅಂತಂದರೆ, ಅವರು ಪೂಜೆ ಮಾಡೋ ವಿಧಿ, ಅವ್ರ ಮನೆ ಡೈಲಿ ಪೂಜೆ ಮಾಡಿದ್ದೆ ಮನೆ ಬಿಡೋದವರು. ದಿನಾ ಪೂಜೆ ಮಾಡಿ ಮನೆ ಬಿಡ್ತೀನಿ, ಆದರೂ ನನಗೆ ರೋಗಬಾಧೆ ಸಾಲಬಾಧೆ ಬಡತನ ಜಾಸ್ತಿ ಆಗ್ತಿದೆ. ಹೆಂಗೆ ಅದು? ಪೂಜೆ ಮಾಡಿದ್ಮೇಲೆ ಪೂಜೆ ಒಂದು ಗ್ರಹಗಳಿಗೆ ಶಾಂತಿ ಆಗ್ತದೆ. ಪೂಜೆ ಯಾಕೆ ಮಾಡ್ತೀವಿ ಅಂದರೆ 9 ಗ್ರಹಗಳಿಗೆ ಶಾಂತಿ ಆಗಲಿಕ್ಕೆ ಪೂಜೆ ಮಾಡೋದು ನಾವು. ನಮ್ಮ ಜಾತಕದಲ್ಲಿ 9 ಗ್ರಹಗಳಿದೆಯಲ್ಲ, ಆ ಗ್ರಹಗಳಿಗೆ ಶಾಂತಿ ಆಗಲಿಕ್ಕೆ ನಿತ್ಯ ಪೂಜೆ ಮಾಡಬೇಕು ಅಂತ ಸಂಪ್ರದಾಯ ಹೇಳುತ್ತೆ ಇಂದು ಸನಾತನ ಧರ್ಮದಲ್ಲಿ. ಅವನೇನು ಮಾಡ್ತಾನೆ, ದೀಪ ಹಚ್ಚುವಾಗ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನ ಹರ್ಹತೆ ಪಾಪಂ ಪ್ರಾತಃ ಕಾಲ ದೀಪ ನಮೋಸ್ತುತೆ. ಈ ಮಂತ್ರ ಹೇಳಿ ದೀಪದ ಮೇಲೆ ಗಮನ ಇಟ್ಟು ದೀಪ ಹಚ್ಚು ಅಂತ ಮಂತ್ರ ಹೇಳುತ್ತೆ. ಇವನೇನು ಮಾಡ್ತಾನೆ, ದೀಪ ಹಚ್ಚುವಾಗ ಏನೇ ತಿಂಡಿ ಆಯಿತಾ, ಕಾಫಿ ರೆಡಿ ಮಾಡಿದ್ಯಾ, ಬಟ್ಟೆ ಐರನ್ ಹಾಕಿದ್ಯಾ, ದೀಪ ಹಚ್ಚುವಾಗ ತಿಂಡಿ ರೆಡಿ ಆಯಿತಾ, ಕಾಫಿ ರೆಡಿ ಆಯಿತಾ, ಬಟ್ಟೆ ರೆಡಿ ಆಯಿತಾ ಅಂತೇಳಿ ಹಚ್ಚುತ್ತಾನೆ. ಆಗ ದೀಪದಲ್ಲಿ ಕಲ್ಮಶ ಸೃಷ್ಟಿ ಆಯಿತು. ನಾವು ಪೂಜೆ ಮಾಡ್ತೀವಿ ಅಂತ ಯಾರು ಸಾಕ್ಷಿ? ದೀಪ ಸಾಕ್ಷಿ. ದೀಪ ಪ್ರತ್ಯಕ್ಷವಾಗಿ ಕ್ಲಿಕ್ ಮಾಡ್ಕೊಳ್ಳುತ್ತೆ, ವಿಟ್ನೆಸ್ ಕೊಡುತ್ತೆ ದೀಪ. ಅದಕ್ಕೆ ದೀಪ ಹಚ್ಚದೇ ಪೂಜೆ ಮಾಡಬಾರ್ದು. ದೀಪ ಇಲ್ಲ, ನೀವು ಪೂಜೆ ಮಾಡಿದ್ದು ರೆಕಾರ್ಡ್ ಆಗಲ್ಲ. ದೀಪ ಹಚ್ಚಿ ಪೂಜೆ ಮಾಡಿ ರೆಕಾರ್ಡ್ ಆಗುತ್ತೆ, ಚಿತ್ರಗುಪ್ತ ರೆಕಾರ್ಡ್. ಅದಕ್ಕೆ ದೀಪ ಪ್ರತ್ಯಕ್ಷ ದೈವ, ಸಾಕ್ಷಿ. ದೀಪ ನಮಗೆ ಏನು ಮಾಡ್ತೇವೆ ಅಂತ ಎಲ್ಲ ನೋಡುತ್ತೆ, ಅಬ್ಸರ್ವ್ ಮಾಡುತ್ತೆ, ಸಾಕ್ಷಿ ಅದು ದೀಪ. ಇವರು ದೀಪ ಹಚ್ಚುವಾಗ ಓಂ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನ ಹರ್ಹರೆ ಪಾಪಂ ಪ್ರಾತಃ ಕಾಲ ದೀಪ ನಮೋಸ್ತುತೆ. ಮಧ್ಯಾಹ್ನ ಅದೇ ಮಾಧ್ಯಾಹ್ನ ಕಾಲ ದೀಪ ನಮೋಸ್ತುತೆ, ಸಾಯಂಕಾಲ ಆದರೆ ಸಂಧ್ಯಾಕಾಲ ದೀಪ ನಮೋಸ್ತುತೆ ಅಂತ ದೀಪ ಹಚ್ಚಬೇಕು. ಇದನ್ನು ಹೇಳಿ ಭಕ್ತಿಯಿಂದ ಭಾವಶುದ್ಧಿ. ಇಲ್ಲಿ ಭಾವನೆ ಏನು? ತಿಂಡಿ ಆಯಿತಾ, ಕಾಫಿ ಆಯಿತಾ, ಐರನ್ ಹಾಕಿದ್ಯಾ, ಬಟ್ಟೆಗೆ ಏನೇ ಎಲ್ಲಿ ಮಾಡ್ತಿದ್ಯೆ ಅಂತ ದೀಪ ಹಚ್ಚಿದ್ರೆ ಮೊದಲನೇ ಸ್ಟೆಪ್ಪೇ ಮಿಸ್. ಹೆಂಗೆ ಒಳ್ಳೇದಾಗತ್ತೆ ನಿಮಗೆ. ಆಮೇಲೆ ಆಚೆ ನಾನು ಒಬ್ರು ಮಾಡ್ತಿರೋದು ನೋಡಿ ಹೇಳ್ತಾ ಇದ್ದಿದ್ದೇನೆ. ಒಬ್ರು ಮಾಡ್ತಾಯಿದ್ರು. ಓಂ ಕೇಶವಾಯ ಸ್ವ ನಾರಾಯಣಾಯ ಸ್ವ ಮಾಧವಾಯ ಸ್ವ ಗೋವಿಂದಾಯ ನಮ ವಿಷ್ಣುವೇ ನಮ ಮಧುಸೂದನಾಯ ನಮ ತ್ರಿವಿಕ್ರಮ. ಮೊಬೈಲ್ ರಿಂಗ್ ಆಯ್ತು ನೋಡೋ, ತ್ರಿವಿಕ್ರಮಾಯ ನಮ ಮೊಬೈಲ್ ತೊಗೊಳ್ಳೋ. ಆಮೇಲೆ ಓಂ ಕೇಶವಾಯ ನಮ ನಾರಾಯಣಾಯ ನಮ ಮಾಧವಾಯ ನಮ ಗೋವಿಂದಾಯ ನಮ ವಿಷ್ಣುವೇ ನಮ ಮಧುಸೂದನಾಯ ತ್ರಿವಿಕ್ರಮಾಯ ನಮ ವಾಮನಾಯ ನಮ ಶ್ರೀಧರಾಮ. ಯಾರೋ ಕಾಲಿಂಗ್ ಬೆಲ್ ತೆಗಿರೋ ಬಾಗ್ಲು. ಋಷಿಕೇಶಾಯ ನಮ ಪದ್ಮನಾಭಾಯ ನಮ ದಾಮೋದರಾಯ ನಮ ಸಂಕರ್ಷಣಾಯ ನಮ. ಯಾರು ಬಂದಿರೋದು ನೋಡೋ, ಮಧುಸೂದನಾಯ ನಮ ತ್ರಿವಿಕ್ರಮಾಯ ನಮ ವಾಮನಾಯ ನಮ ಶ್ರೀಧರಾಯ ನಮ ಋಷಿಕೇಶಾಯ ನಮ ಪದ್ಮನಾಭಾಯ ನಮ ದಾಮೋದರಾಯ ನಮ ಸಂಕರ್ಷಣಾಯ ನಮ ವಾಸುದೇವ. ಕೂತ್ಕೊಳ್ಳೋ ಕೇಳೋ. ಪ್ರದ್ಯುಮ್ನಾಯ ನಮ ಅನಿರುದ್ಧಾಯ ನಮ ಪುರುಷೋತ್ತಮಾಯ ನಮ ಅಧೋಕ್ಷಜಾಯ ನಮ. ಕಾಫಿ ಕೊಡಬೇಕಾರೆ ಅಧೋಕ್ಷಜ ನರಸಿಂಹಾಯ ನಮ ಅಚ್ಯುತಾಯ ನಮ ಜನಾರ್ದನಾಯ ನಮ ಉಪೇಂದ್ರಾಯ ನಮ. ಟೀ ಬೇಕೋ ಕಾಫಿ ಬೇಕೋ ಕೇಳೋ. ಉಪೇಂದ್ರಾಯ ನಮ ಹರಿಯೇ ನಮ ಶ್ರೀಕೃಷ್ಣಾಯ ನಮಃ. ಇದು ಪೂಜೆ. ಯಾವ ದೇವರಾದರೂ ಒಳ್ಳೇದು ಮಾಡ್ತಾನೆ, ನೀವೇ ಯೋಚನೆ ಮಾಡಿ ನೋಡಿ. ಎಷ್ಟು ಭಾವನೆ ಎಷ್ಟು ಅಶುದ್ಧ ಆಯಿತು. ಫೋನ್ ಕೊಡ, ಬೆಲ್ಲೋ, ಕಾಲಿಂಗ್ ಬೆಲ್ಲ ಆಯ್ತು, ಡೋರ್ ತೆಗಿಯೋ, ಕೂರ್ಸೋ, ಟೀ ಬೇಕೋ ಕಾಫಿ ಬೇಕೋ. ಮಂತ್ರದೊಳಗೆ ಇವೆಲ್ಲ ಹೋಯ್ತು. ಮಂತ್ರ ವಿಪರ್ಯಾಸ, ತಂತ್ರ ವಿಪರ್ಯಾಸ. ತಂತ್ರದಲ್ಲಿ ದೋಷ, ಮಂತ್ರದಲ್ಲಿ ಲೋಪದೋಷ ಆದಾಗ ಪೂಜೆ ಫಲಪ್ರಾಪ್ತಿ ಆಗೋದಿಲ್ಲ. ಅವನು ಗಣಪತಿಗೆ ಆರತಿ ಮಾಡ್ತಾ ಇದ್ದಾನೆ, ಮಂತ್ರ ಹೇಳ್ಕೊಂಡು, ವೇದ ಮಂತ್ರ ಹೇಳ್ಕೊಂಡು. ಪಕ್ಕದಲ್ಲಿ ಒಂದು ಹುಡುಗಿ ಬಂದು ನಿಂತುಬಿಟ್ಟಿದ್ದಾಳೆ. ಆ ಪೂಜಾರಿ ಓಂ ಗಣಾನಾಂ ತ್ವಾಂ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವತ ಆನಶೃಣ್ವನ್ನೋದಭಿಸ್ಸೇದ ಸಾಧನಂ. ಗಣಪತಿಗೆ ರಕ್ಷಾಂ ಸಮರ್ಪಯಾಮಿ ಹೇಳಿದ್ರೆ ಆಲೆ ಹುಡುಗಿ ತಗೊಂಡು ಕೊಡ್ತದಾನೆ. ಅವನಿಗೆ ಅದೊಂದು ವ್ಯಾಮೋಹ, ಮಾಯೆ. ಭಾವನೆ ಎಲ್ಲಿತ್ತು? ಹುಡುಗಿ ಮೇಲಿತ್ತು. ಕ್ರಿಯೆ ಎಲ್ಲಿ ನಡೀತಾ ಇದೆ? ಕ್ರಿಯೆ ಆರತಿ, ಗಣಪತಿಗೆ ಆರತಿ, ದೇವಸ್ಥಾನದಲ್ಲಿ ಗಣಪತಿಗೆ ಆರತಿ. ಓಂ ಗಣಾನಾಂ ತ್ವಾಂ ಗಣಪತಿಗಂ. ದೃಷ್ಟಿ ಭಾವನೆ ಹುಡುಗಿ ಮೇಲೆ. ಅವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ. ಪುನಃ ಇದಳೋ ಇಲ್ವೋ ನೋಡೋಕ್ಕೆ. ಜ್ಯೇಷ್ಠರಾಜಂ ಬ್ರಹ್ಮಣಸ್ವತ. ಆಮೇಲೆ ಮೇಲಿಂದ ಕೆಳಗೆ ಯಾವ ಡ್ರೆಸ್ ಹಾಕಿದ್ದಾಳೆ? ಆನಶೃಣ್ವನ್ನೋತಭಿಸ್ಸೇದ ಸಾಧನಂ. ಓಂ ಮಹಾಗಣಪತಯೇ ನಮಃ. ನೀರಾಜನಂ ದರ್ಶಯಾಮಿ ನೀರಾಜನಾಂತರ ಆಚಮನಿಂ ಸಮರ್ಪಯಾಮಿ ಆಚಮನಿಯಾಂತರೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ಎಂದು ಕೊಡ್ದಾನೆ ತೊಗೊಂಡೋಗಿ ಅವ್ರಿಗೆ ಆರತಿ ಕೊಡ್ತಾ ಇದ್ದಾನೆ. ಆ ಗಣಪತಿ ಆಶೀರ್ವಾದ ಮಾಡ್ತಾನೆ. ಆ ದೇವಸ್ಥಾನದಲ್ಲಿ 15 ವರ್ಷದಿಂದ ಪುರೋಹಿತ. ಆದರೆ ಭಾವ ಶುದ್ಧಿ ಇಲ್ಲ, ಕ್ರಿಯೆ ಅಪವಿತ್ರ. ಮನಸ್ಸು ಮೇಲಿಗೆ ಆಯಿತು, ಏಕಾಗ್ರತೆ. ಗಣಪತಿಗೆ ಆರತಿ ಮಾಡ್ತೀನಿ, ಗಣಪತಿನೇ ಮುಂದೆ ಕೂತಿದ್ದಾನೆ, ಅವನಿಗೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬಂದಾಗ ಆರತಿ ತೊಗೊಂಡವ್ರಿಗೆಲ್ಲ ಒಳ್ಳೇದಾಗತ್ತೆ, ಅವನಿಗೂ ಒಳ್ಳೇದಾಗತ್ತೆ, ಆ ದೇವಸ್ಥಾನಕ್ಕೆ ಹೋದವ್ರಿಗೆಲ್ಲೂ ಒಳ್ಳೇದಾಗತ್ತೆ. ಅದರಿಂದ
ಭಾವನೆ ಶುದ್ಧಿ ಇಲ್ಲದ ಪೂಜೆ, ಭಾವನೆ ಶುದ್ಧಿ ಇಲ್ಲದ ದಾನ, ಭಾವನೆ ಶುದ್ಧಿ ಇಲ್ಲದ ಎನಿ ಪ್ರಾಶ್ಚಿತ್ತ ಅದು ಅಪವಿತ್ರ, ಮೈಲಿಗೆ. ಆದ್ದರಿಂದ ಭಾವನೆ ಶುದ್ಧಿ ಆದಷ್ಟು ನಮ್ಮ ಕಾರ್ಯಸಿದ್ಧಿ ಆಗತ್ತೆ, ಆಯುಷ್ ಆರೋಗ್ಯ ವೃದ್ಧಿ ಆಗೋಕ್ಕೆ ಕಾರಣ ನಮ್ಮ ಭಾವನೆ ಅಪವಿತ್ರ ಆಯಿತು ಅಂದರೆ ಇಡೀ ದೇಹ ಇಂಜಿನ್ ಸ್ಟಾಪ್ ಆಯಿತು ಅಂತ ಅರ್ಥ. ಭಾವನೆಗಳನ್ನು ಶುದ್ಧಿ ಮಾಡ್ಕೋಬೇಕು. ಆಗ ನಾವು ಏನು ಅರ್ಕೆ ಕಟ್ಟಿದ್ದೀವೋ, ಏನು ಹೇಳ್ತಾ ಇದ್ದೀವೋ, ಏನು ಪ್ರಾರ್ಥನೆ ಮಾಡಿದೀವೋ, ಏನು ರಿಕ್ವೆಸ್ಟ್ ಮಾಡ್ತಿದ್ದೀವೋ ತಕ್ಷಣ ಆಶೀರ್ವಾದ ಆಗತ್ತೆ. ನಾವು ಮನಸ್ಸು ಅಶುದ್ಧ ಆಯಿತು ಬಿಡಿ, ಪೂಜೆ ಉಪಯೋಗಿಸುವಂಥ ಸಾಮಗ್ರಿಗಳೆಲ್ಲ ಅಪವಿತ್ರ ಆಗಿದೆ, ಅದೆಲ್ಲ ಮಡಿಲ. ನಿಮ್ಮ ಮನೇಲಿ ಕಾರ್ಪೊರೇಷನ್ ವಾಟರ್ ನಲ್ಲಿಲಿ ಬರುತ್ತೆ, ನಿಮ್ಮ ನಲ್ಲಿ ಬರಬೇಕಾದ್ರೆ ನಲ್ಲಿ ಒಳಗೆ ಎಷ್ಟು ಕ್ರಿಮಿಕೀಟಗಳಿತ್ತು, ನೀವು ನೀರು ತುಂಬಿಟ್ಟಿರ್ತೀರ, ಎಷ್ಟು ಜಿರಳೆ ಇರುವೆಗಳು ಬಿದ್ದಿದೆಯೋ ಅದೆಲ್ಲ ಮಲಮೂತ್ರ ಮಾಡಿತ್ತು. ಕಾರ್ಪೊರೇಷನ್ಗೆ ನೀರು ಬರುತ್ತೆ, ನದಿ ಹೊಳೆ ಕೆರೆಯಿಂದೆಲ್ಲ, ನದಿ ಒಳಗೆ ಎಷ್ಟು ಮೀನುಗಳು ರಿಸಸ್ ಮಾಡಿತ್ತೋ, ಎಷ್ಟು ಮಲ ವಿಸರ್ಜನೆ ಮಾಡಿತ್ತೋ, ಎಷ್ಟು ಜನ ರಿಸಸ್ಸು ಟಾಯ್ಲೆಟ್ ಮಾಡಿ ವಾಶ್ ಮಾಡ್ಕೊಂಡಿದ್ರು ಆ ನದಿನಲ್ಲಿ, ಎಷ್ಟು ಜನ ಹಸು ತೊಳೆದಿದ್ರು, ಎಷ್ಟು ಜನ ಎಮ್ಮೆ ತೊಳೆದಿದ್ರು ಆ ನದಿ ನೀರಿನಲ್ಲಿ, ಎಷ್ಟು ಜನ ಬಟ್ಟೆ ಒಗೆದಿದ್ದು ರಿನ್ ಸೋಪ್ ಅಂತೆ, ಆ ಸೋಪಿನ ನೊರೆ ಎಲ್ಲ ನೀರಲ್ಲಿ ಹೋಗಿದೆ ಬಟ್ಟೆ ತೊಳೆದಾಗ, ಪಾತ್ರೆ ತೊಳೆದಾಗ. ಎಷ್ಟೋ ಮೀನುಗಳು ಮೊಸಳೆಗಳು ಪ್ರಾಣಿಗಳೆಲ್ಲ ನೀರೊಳಗೆ ಮಲಮೂತ್ರ ವಿಸರ್ಜನೆ ಮಾಡಿದೆ, ನೀರೊಳಗೆ ಸಂತಾನೋತ್ಪತ್ತಿಯಾಗಿದೆ. ಇಷ್ಟೆಲ್ಲ ಇದು ಕೂಡ ನೀರು ಅಶುದ್ಧ. ನೀವು ದೇವರಿಗೆ ಹಣ್ಣಿಡ್ತೀರ ನೈವೇದ್ಯ, ಆ ಗಿಡದಲ್ಲಿದ್ದಾಗ ಎಷ್ಟೋ ನೊಣಗಳು, ಹುಳಗಳು, ಇರುವೆಗಳು, ಮಕರಂದ ಏರಕ್ಕೆ ಎಷ್ಟೊಂದು ಹುಳಗಳು ಬಂದಿದೆ, ನೊಣಗಳು ಬಂದಿರ್ಬೋದು. ಆ ಮರದಲ್ಲಿ ಎಷ್ಟು ಗಲೀಜಿರ್ಬೋದು, ಮರದ ಮೇಲೆ ಇರುವಂಥ ಹಣ್ಣುಗಳಲ್ಲಿ ಎಷ್ಟು ಕ್ರಿಮಿಕೀಟ ಟಚ್ ಮಾಡಿರ್ಬೋದು. ಹೂ ಕಟ್ಟೋರು ಏನು ಮಡಿಲೇ ಕಟ್ತಾರ, ಸ್ನಾನ ಮಾಡಿಲ್ಲ ಹೂ ಕಟ್ತಾರೆ, ಬಾಯಲ್ಲಿ ಎಲ್ಲಡಕ್ಕೆ ಹಾಕ್ಕೊಂಡು ಎಲ್ಲ ಹೂ ಕಟ್ತಾರೆ. ಹಣ್ಣುಗಳು ಮಾರೋರು ಏನು ಮಡಿಲೇ ಹಣ್ಣು ಮಾರ್ತಾರ, ಅವರು ಎಷ್ಟು ದಿವಸ ಆಗಿತ್ತು ಸ್ನಾನ ಮಾಡಿ, ಅವ್ರು ಬಟ್ಟೆ ನೋಡಿದ್ರೆ ಕೊಳೆ ಗೊತ್ತಾಗುತ್ತೆ ಅವ್ರು ಎಷ್ಟು ಶುದ್ಧವಾಗಿದ್ದಾರೆ. ಅವನು ಒಂದು ಹಣ್ಣು ತಿನ್ಬೇಕಾದ್ರೆ ಒಂದು ದ್ರಾಕ್ಷಿನ ಒಂದೆರಡು ತಿನ್ಬಿಟ್ಟು ಆಮೇಲೆ ಮಾರ್ತಾನೆ, ನೋಡಿ ಸ್ವಾಮಿ ತಿನ್ನು ನೋಡಿ ಸಿಹಿ ಇದೆಯಾ ಅಂತೇಳಿ ನಿಮಗೆ ತಿನ್ನಿಸ್ಬಿಟ್ಟು ಆಮೇಲೆ ಅರ್ಧ ಕೆ ಜಿ 1 ಕೆ ಜಿ ತೂಕ ಹಾಕ್ಕೊಡ್ತಾನೆ. ಎಲ್ಲವೂ ಎಂಜಿಲು ಮೈಲಿಗೆ. ಕಟ್ಟೋ ಹೂ ಪವಿತ್ರ ಇಲ್ಲ, ಹಣ್ಣುಗಳು ಪವಿತ್ರ ಇಲ್ಲ, ಜಲ ಪವಿತ್ರ ಇಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಉಪಯೋಗಿಸೋ ಸಾಮಗ್ರಿಗಳು ಕೂಡ ಪವಿತ್ರ ಇಲ್ಲ. ಹಾಗಾದರೆ ಒಳ್ಳೇದಾಗಕ್ಕೆ ಸಾಧ್ಯ ಹೆಂಗಾಗತ್ತೆ? ಎಲ್ಲ ಅಪವಿತ್ರ. ಏನು ಆಡಂಬರವೇ ಆಡಂಬರ. ಎಲ್ಲ ಅಲಂಕಾರ ಮಾಡಿರೋ ಹೂಗಳಿಗೆ ಒಂದು 50,000 ರೂಪಾಯಿ ಅಲಂಕಾರಕ್ಕೆ ಕೊಟ್ಟಿದ್ದಾರೆ, ಭಾವನೆ ಮಾತ್ರ ಶುದ್ಧ ಇಲ್ಲ. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಯಾಕೆ ನಾವು ಪೂಜೆ ಜಪ ಧ್ಯಾನ ಮಾಡೋದು ಕೂಡ ನಮಗೆ ಏಳಿಗೆ ಆಗ್ತಿಲ್ಲ ಅಂತ. ಧ್ಯಾನ ಮಾಡ್ತೀನಿ ನೋಡಿ ಅಂತ ಹೇಳೋದು, ಧ್ಯಾನಕ್ಕೆ ಕೂತಾಗ ಮನಸ್ಸಲ್ಲಿ ಪಕ್ಕದ ಮನೆ ಪುಳಿಯೋಗರೆ ವಾಸನೆ, ಚಿತ್ರಾನ್ನ ಅಥವಾ ಪಕ್ಕದ ಮನೆ ಯಾವುದೋ ಒಂದು ಹಾಡು ಹಾಕಿರ್ತಾರೆ, ಅದ್ರ ಕಡೆ ಮನಸ್ಸು ಗಮನ ಹೊರಟೋಗುತ್ತೆ. ಹೀಗೆ ಧ್ಯಾನ ಮಾಡುವಾಗ ಅಪವಿತ್ರ ಆಯಿತು ಮನಸ್ಸು, ಎಲ್ಲದರಲ್ಲೂ ಆಗ್ತಾಯಿತ್ತು. ಅದಕ್ಕೆ ನಾವು ಪೂಜೆ ಮಾಡಿದ ಫಲ ಸಿಗಬೇಕು ಅನ್ನೋದಾಗಿದ್ದರೆ, ನಮ್ಮ ಮನಸ್ಸು ಆತ್ಮ ದೇಹ ಶುದ್ಧಿ ಆಗಬೇಕು ಅಂತಂದರೆ ನಾವು ಮೊದಲು ಅದನ್ನು ಮೈಲಿಗೆನ ತೆಗಿಬೇಕಂತೆ. ನೀರಲ್ಲಿರೋ ಮೈಲಿಗೆ, ಹೂವಲ್ಲಿ ಕಟ್ಟಿರೋ ಮೈಲಿಗೆ, ವೀಳ್ಯದೆಲೆ, ತೆಂಗಿನಕಾಯಿನಲ್ಲಿ, ಆಹಾರ ಪದಾರ್ಥ ನೈವೇದ್ಯದಲ್ಲಿ ಎಲ್ಲವೂ ಗಲೀಜೆ, ಎಲ್ಲವೂ ಮೈಲಿಗೆ, ಯಾವುದೂ ಶುದ್ಧ ಇಲ್ಲ ಕಲಿಯುಗದಲ್ಲಿ. ಅಕ್ಕಿ ಮಾಡ್ತಾನೆ ಅವನು ಮೈಲಿಗೆ ಆಗಿರ್ತಾನೆ. ಬೆಳೆಯೋ ರೈತ ಏನು ಮಡಿಲೇ ಭತ್ತ ಕೂದು ಅಕ್ಕಿ ಮಾಡ್ತಾನ? ಇಲ್ಲ. ಹೂ ಕಿತ್ಕೋತಾನೆ ಗದ್ದೆಯಲ್ಲಿ ತೋಟದಲ್ಲಿ, ಅವ್ನಿಗೆ ಸ್ನಾನ ಮಾಡಿ ಹೂ ಕೀಳ್ತಾನ? ಇಲ್ಲ. ಹೂ ತೊಗೊಂಬಂದು ಕೀಳೋನು ಯಾರೋ, ತೊಗೊಂಡೋಗಿ ಮಾರೋನು ಯಾರೋ, ಕಟ್ಟೋರು ಯಾರೋ, ಇವೆಲ್ಲ ಮೈಲಿಗೆ ಆಗುತ್ತೆ. ತರಕಾರಿ ಮೈಲಿಗೆ, ಎಲ್ಲ ಸಾಮಗ್ರಿಗಳು ಮೈಲಿಗೆ ಇದೆ ಜಗತ್ತಿನಲ್ಲಿ. ಶುದ್ಧ ಆಗಬೇಕು ಅಂದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ಗೋಮೂತ್ರ ಮತ್ತು 1 ಲೋಟ ನೀರಿಗೆ ಅರ್ಧ ಚಮಚ, ಒಂದು ಲೋಟ ನೀರಿಗೆ ಅರ್ಧ ಚಮಚ ಅಥವಾ 1 ಸ್ಪೂನಷ್ಟು ಗೋಮೂತ್ರನ ಹಾಕಿಬಿಟ್ಟು, ಪುಷ್ಪ ತಂತ್ರ ಪ್ರಯೋಗ, ಒಂದು ಹೂ ತೊಗೊಂಡು ಆ ಲೋಟಕ್ಕೆ ಗೋಮೂತ್ರ ಹಾಕಿ ಇಟ್ಟಿಲ್ಲ, ಅದರಲ್ಲಿ ಒಳಗೆ ಪುಷ್ಪ ಹಾಕಿಬಿಟ್ಟು ಈಗ ಇಟ್ಕೊಂಡು ಒಂದು 10 ನಿಮಿಷ ಮಂತ್ರ ಜಪ ಮಾಡಬೇಕು. ಏನು? ಓಂ ಪುಷ್ಪೆ ಪುಷ್ಪೆ ಮಹಾಪುಷ್ಪೆ ಸುಪುಷ್ಪೆ ಪುಷ್ಪ ಸಂಭವೆ ಪುಷ್ಪ ಚ ಮಾವ ಅಕೀರ್ಣ ಚ ಹುಂಪಟ್ ಸ್ವಾಹ. ಓಂ ಪುಷ್ಪೆ ಪುಷ್ಪೆ ಮಹಾಪುಷ್ಪೆ ಸುಪುಷ್ಪೆ ಪುಷ್ಪ ಸಂಭವೆ ಪುಷ್ಪ ಚ ಮಾವ ಅಕೀರ್ಣ ಚ ಹುಂಪಟ್ ಸ್ವಾಹ. ಓಂ ಪುಷ್ಪೆ ಪುಷ್ಪೆ ಮಹಾಪುಷ್ಪೆ ಸುಪುಷ್ಪೆ ಪುಷ್ಪ ಸಂಭವೆ ಪುಷ್ಪ ಚ ಮಾವ ಕೀರ್ಣ ಚ ಹುಂಪಟ್ ಸ್ವಾಹ ಅಂತೇಳಿ ಈಗ ನೀರಿಗೆ ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು, ಆ ಹೂವು ಇತ್ತಲ್ಲ, ನೀರಲ್ಲಿ ಹೂವಿತ್ತಲ್ಲ, ಗೋಮೂತ್ರ ಮಿಕ್ಸ್ ಮಾಡಿರೋ ಹೂವು, ಅದನ್ನು ಹಾಲು, ಮೊಸರು, ತುಪ್ಪ, ತರಕಾರಿ
ಅಕ್ಕಿ ರಾಗಿ ಬೇಳೆ ನೀವು ಹಿಡಿದಿಟ್ಟಿರೋ ನೀರು ದೇವ್ರ ಮೇಲೆ ನಿಮ್ಮ ಮೇಲೆ ಆತ್ಮಾನಾಂ ಪ್ರೋಕ್ಷ ದೇವಾನಾಂ ಪ್ರೋಕ್ಷ ದೇವತೆ ವಿಗ್ರಹಗಳ ಮೇಲೆ ಫೋಟೋ ಮೇಲೆ ಪೂಜಾ ದ್ರವ್ಯಾಣಿ ಪ್ರೋಕ್ಷ ಪೂಜೆಗೆ ಉಪಯೋಗಿಸೋಂಥ ದ್ರವ್ಯಾಣಿ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಏನು ಎಲ್ಲಕ್ಕೂ ಪ್ರೋಕ್ಷಣೆ ಮಾಡಿದ್ರೆ ಅದರಲ್ಲಿರೋ ನೆಗೆಟಿವ್ ಎನರ್ಜಿ ಈಚೆ ಹೋಗುತ್ತೆ. ಅದರಲ್ಲಿರೋ ವೈರಸ್ಸು ಬ್ಯಾಕ್ಟೀರಿಯಾ ಅದರಲ್ಲಿ ಆಗುತ್ತೆ ಇನ್ಫೆಕ್ಷನ್ನ ತಡೆಯುತ್ತೆ ಈ ಮಂತ್ರ ಜಲ. ಇದನ್ನು ಹಿಂದಿನ ಕಾಲದಲ್ಲಿ ಅಪವಿತ್ರವಾದದ್ದೆಲ್ಲ ಪವಿತ್ರ ಮಾಡಿಕೊಳ್ಳಿಕ್ಕೆ ಓಂ ಅಪವಿತ್ರೋ ಪವಿತ್ರವ ಸರ್ವಸ್ಥಾಂಗೋಪಿ ವ ಯಸ್ಮೃತ್ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿಹಿ ಈ ಮಂತ್ರನ ಹೇಳಿಬಿಟ್ಟು ಪ್ರೋಕ್ಷಣೆ ಮಾಡ್ಬೋದು. ಇದು ಮಂತ್ರ ಬರಲಿಲ್ಲ ಅಂದರೆ ಸುಮ್ಮನೆ ಗೋಮೂತ್ರ ಮಿಕ್ಸ್ ಮಾಡೋ ನೀರಿತ್ತಲ್ಲ ಅದು ಹೂವು ತೊಗೊಂಡು ಪುಷ್ಪೇ ಪುಷ್ಪೆ ಮಹಾಪುಷ್ಪೆ ಸುಪುಷ್ಪೆ ಪುಷ್ಪ ಸಂಭವೆ ಪುಷ್ಪದಿಂದ ಅದರಲ್ಲಿರೋ ನೆಗೆಟಿವ್ ವೈರಸ್ಸು ಬ್ಯಾಕ್ಟೀರಿಯಾ ರಾಹು ಕೇತುಗಳನ್ನು ಡಿಸ್ಚಾರ್ಜ್ ಮಾಡೋದು. ರಾಹು ವೈರಸ್ಸು, ಕೇತು ಬ್ಯಾಕ್ಟೀರಿಯಾ ಇವೆ ಎಲ್ಲನೂ ಇರೋಂಥ ನೆಗೆಟಿವ್ ಎನರ್ಜಿನ ಮಾಡಿದಾಗ ನೀವು ಎಲ್ಲ ಏನು ತಿಂತಿರೋ ಊಟ ಮಾಡ್ತೋ ಅದೆಲ್ಲ ಪದಾರ್ಥಗಳು ಪ್ರೋಕ್ಷಣೆ ಮಾಡೋದ್ರಿಂದ ಕಲಾಶಕ್ತಿ ಆಯಾ ವಸ್ತುಗಳ ಕಲಾಶಕ್ತಿ ಆ್ಯಕ್ಟಿವ್ ಪಾಸಿಟಿವ್ ಎನರ್ಜಿ ಜಾಸ್ತಿಯಾಗಿ ಆಯುಷ್ಯ ಆರೋಗ್ಯವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಇದು ನನಗೆ ಪಕ್ಕದಲ್ಲಿ ಕೂತಿದ್ರೆ ಕೆಮ್ಮೋನ ಪಕ್ಕ ಕೂತ್ರೆ ಕೆಮ್ಮು ಬಂದುಬಿಡುತ್ತೆ, ಜ್ವರ ಬರೋ ಪಕ್ಕ ಕೂತ್ರೆ ಜ್ವರ ಬರುತ್ತೆ, ಏಡ್ಸ್ ಹತ್ತಿದ್ರೆ ಏಡ್ಸ್ ಬರುತ್ತೆ. ಹೀಗೆ ವೈರಸ್ಸು ಇನ್ಫೆಕ್ಷನ್ ಅಂದರೆ ನಮಗೆ ಒಂದು ಕಾಯಿಲೆ ಬರುತ್ತೆ. ಅದಕ್ಕೆ ಕೊರೋನಾ ಎಲ್ಲ ಒಬ್ರಿಗೊಬ್ಬರು ಅಂಟ್ಕೋತಿತ್ತು. ಹಾಗೆ ಒಂದೊಂದರಲ್ಲೂ ಅಂಟಿರೋ ಕಾಯಿಲೆಗಳನ್ನು ಈ ಶುದ್ಧೋದಕ ಮಂತ್ರದಿಂದ ಅಭಿಮಂತ್ರಿಸಿ ಆಮೇಲೆ ಪೂಜೆ ಮಾಡೋ. ಅದಕ್ಕೆ ನದಿ ಸ್ನಾನ ಮಾಡಬೇಕಾದ್ರೆ ದೇವ್ರ ಪೂಜೆ ಮಾಡಬೇಕಾದ್ರೆ ಈ ಮಂತ್ರನ ಹೇಳಿ ಶುದ್ಧಿ ಮಾಡಿ ಆಮೇಲೆ ಮಾಡ್ತಾಯಿದ್ರು ಅಂತ ಹೇಳುತ್ತೆ. ಇದು ಪೂಜಾ ಫಲ ಪ್ರಾಪ್ತಿಯಾಗಿ ಇದೊಂದು ವಿಶೇಷವಾದ ಮಂತ್ರ ತಂತ್ರ ಪ್ರಯೋಗ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಇದೆ SSBK ಜ್ಞಾನೋದಯ ಅಂತ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.